ಹೆಂಡತಿ ಹೆಂಡತಿ ಏನಿದು ಪದ್ಧತಿ ಜೀವ ಯಾಕೆ ಹಿಂಡದಿ ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ ಪಾರ್ವತಿ ಪರಮೇಶ್ವರ ಬಂದರೆ ಗಂಡಾಂತರ. ವಾಸುದೇವರು ಇಲ್ಲೇ ಅದಿರಿ? ಇಲ್ಲೇ ಇದೀವಿ. ನೀನ್ ಹರಿಶ್ಚಂದ್ರ ಘಾಟಲ್ಲಿ ಇರ್ಬೇಕಿತ್ತ? ಜೋಕ್ ಮಾಡಿದ್ರ ಗೊತ್ತಲ್ಲ? ಗೊತ್ತು. ಶಿವಾನಿಯವರೇ, ಏನ್ ಸಮಾಚಾರ? ಸಮಾಚಾರ ಏನಿಲ್ಲ. ನಿಮ್ ಕೈಲ ನನ್ ನಾಗಸೂರ ಅಂತ ಹುಡುಕಿಸ್ಕೊಡಕ್ ಆಗ್ಲಿಲ್ಲ. ಅಟ್ಲೀಸ್ಟ್ ಇವ್ರಿಗೊಂದು ವರ ಹುಡುಕೊಡ್ರಿ. ಥ್ಯಾಂಕ್ ಯು ಶಿವಾನಿ. 10,000ಕ್ಕೆ ಮೋಸ ಇಲ್ಲ. ಅದ್ರ 50% ಶೇರ್ ನನಗಂತ ಹೇಳಿ ಮರಿಬೇಡ್ರಿ. ಅದ್ ನೋಡೋಣ. ನೀವು ಮಾತಾಡಿ. ಸರ್, ನನ್ನ ಹೆಸರು ವನಜಾ ಅಂತ. ಮದ್ವೆ ಆಗೋದೇ ದೊಡ್ಡ ಸಮಸ್ಯೆ ಆಗೋಗಿದೆ ಸರ್. ತುಂಬಾ ಬೇಜಾರಾಗ್ತಿದೆ. ಹೆಣ್ಣಾಗ್ ಹುಟ್ಟಿದೆ ತಪ್ಪ ಸರ್? ಯಾಕ್ರಿ ಹಾಗೆ ಮಾತಾಡ್ತೀರಾ? ಏನು ಅಂತ ಕರೆಕ್ಟಾಗಿ ಬಿಡಿಸಿ ಹೇಳಿ. ಸರ್, ನನ್ ಕೆನ್ಸಲ್ಲಿ ಒಬ್ಬ ಹುಡ್ಗ ಬಂದಿದ್ದ. ಅವನ್ನ ಹಿಡ್ಕೊಂಡು ಹಗ್ಗ ತಂದು ಕಟ್ಟಾಕೋ ಅಷ್ಟ್ರಲ್ಲಿ ಎಸ್ಕೇಪ್ ಸರ್. ಕನಸಲ್ಲೂ ಬಂದು ಹುಡುಗ ನನಸಲ್ಲೂ ಬರಲ್ದೇ ಇರ್ತಾನ? ಏನ್ ಶಿವಾನಿಯವರೇ, ಬರ್ತಾನೆ ತಾನೆ? ಶಿವಾನಿ ಬಾ ಇಲ್ಲಿ. ಏನ್ ನಿಮ್ ಸಮಸ್ಯೆ? ನಂಗೇನು ಸಮಸ್ಯೆ ಇಲ್ಲ ರೀ. ವನಜಾಗ ಗಂಡು ಬೇಕಿತ್ತಂತ, ಅದಕ್ಕೆ ವಾಸುದೇವ್ ಅವ್ರ ಹತ್ರ ಕರ್ಕೊಂಡ್ ಬಂದೇನಿ. ಅವ್ರಿಗೇನ್ ಗೊತ್ತು ಮಣ್ಣು? ಇಲ್ಲಿ ಕರಿ. ನಿಮ್ಗ್ ಗಂಡು ಗೊತ್ತದಾವೇನ್ರಿ? ವಾಸ್ತು ದೋಷ ಗೊತ್ತಿರೋರೆಲ್ಲ ಗಂಡು ತೋರಿಸ್ತಾರ? ಇಲ್ಲಿ ಕರಿ ಒಂದ್ ನಿಮಿಷ. ಆತ್ರಿ. ವನಜಾ ಸ್ವಲ್ಪ ಬರ್ರಿ ಇಲ್ಲೇ. ಇವ್ರು ನಿಮ್ಗೆ ಗಂಡು ತೋರಿಸ್ತಾರ್ರಿ. ಶಿವಾನಿ ಕತೆ ಕಟ್ಕೊಂಡ್ರೆ ಮುಗೀತು. ಮುಖ್ಯ ಆದ್ರೂ ಮದ್ವೆ ಆಗಲ್ಲ. ಇನ್ ಮಕ್ಳೆಲ್ಲಿಂದ ಬಂತು? ಲೇ ಮಂಜಾ, ನಾನ್ ಕರ್ಕೊಂಡ್ ಬಂದಿರೋ ಕ್ಲೈಂಟ್ ಹತ್ರ ನನ್ ಬಗ್ಗೆನ ಮಾತಾಡ್ತೇನೋ? ಎಲ್ಲೋ ನಾದೇಶ್ವರ ಬೇಕೇನೋ ಬೆಳಗಾವ್ ಕುಂದ? ಬೇಡ, ನೀನೇ ಚಂದ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅದನ್ನ ಯಾಕೆ ಕೇಳ್ತಿದ್ಯಾ? ರೀ ವಾಸ್ತು ಅವ್ರ ಅದೇನ್ ಶಾಸ್ತ್ರ ಹೇಳ್ತಿರೋ ಹೇಳ್ರಿ ನೋಡೋಣ. ನೀವು? ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾದ. ನಾನ್ ಮಾಡೋದ ಭೇದ ಯಾವಾಗ್ಲೂ ಸೀದಾ. ನೋಡಿ, ನಾನ್ ಇವಳಿಗೆ ಎಷ್ಟೊಂದ್ ಸರಿ ಶಾಸ್ತ್ರ ಹೇಳಿದೀನಿ. ತಲೆ ಮೇಲೆ ಇದೆಂತದೋ ಬಾಂಡ್ಲಿ ಹಾಕೊಂಡು ನನ್ ಏನ್ ಹೇಳಿದ್ರು ನಂಬೋದೇ ಇಲ್ಲ. ನೋಡಿ, ಮುಳುಗ್ತಾ ಇರೋರ್ಗೆ ಒಂದು ಹುಲ್ಕಡ್ಡಿ ಕೂಡ ಆಶ್ರಯ ಕೊಡತ್ತಂತೆ. ನಾನಿನ್ ನಂಬ್ತೀನಿ. ವನಜ ಅವ್ರೆ, ನೀವೇನೋ ಯೋಚನೆ ಮಾಡ್ಬಿಡಿ. ಬನ್ನಿ, ನಾನ್ ನಿಮ್ಮನ್ನ ವಾಸ್ತುಕಟ್ಟೆ ಹತ್ರ ಕರ್ಕೊಂಡು ಹೋಗ್ತೀನಿ. ನೀವು ಪೂರ್ವ ದಿಕ್ ನೋಡ್ಕೊಂಡು ಕುತ್ಕೊಳ್ಳಿ. ನಿಮ್ ಕನ್ಸಿನ ಹುಡ್ಗ ಶಿಳ್ಳೆ ಹಾಕ್ತಾ ಬರ್ತಾರೆ. ನಿಮ್ಮನ್ನ ನೋಡ್ತಾರೆ, ನೋಡಿದ ಹಾಗೆ ಇಷ್ಟಪಡ್ತಾರೆ. ನೀವಿಬ್ರು ಒಂದೇ ತಿಂಗಳಲ್ಲಿ ಮದ್ವೆನೂ ಆಗ್ತೀರಾ. ಭೂಮಿಗೆ 8 ದಿಕ್ಕುಗಳಿದೆ ಅನ್ನೋದು ಎಷ್ಟು ಸತ್ಯನೋ ನನ್ ಮಾತು ಕೂಡ ಅಷ್ಟೇ ಸತ್ಯ. ಇನ್ನೂ ಎಷ್ಟು ಕೂತಿರ್ಲಿ ಹೀಗೆ? ಅವ್ರು ಬರೋವರ್ಗೂ ಕೂತಿರಿ. ಆ ಹುಡ್ಗ ಹೇಗಿರ್ತಾನೆ? ನೀವ್ ಹೇಳಿದ್ರಲ್ಲ ಕನ್ಸಲ್ ಬಂದಿದ್ದ ಅಂತ. ಅಲ್ಲ, ನನ್ ಕನ್ಸಲ್ ಬಂದ್ ಹುಡ್ಗ ನನಗ್ ಸಿಕ್ತಾನ? ಒಳ್ಳೆ ದಿನ ಬಂದಿದ್ದೀರಾ. ನಿಮ್ ಆಸೆ ನೆರವೇರತ್ತೆ. ಆರಾಮಾಗಿ ಕಣ್ಮುಚ್ಕೊಂಡ್ ಕೂತ್ಕೊಳ್ಳಿ. ನೀವು? ನಾನಿಲ್ಲಿದ್ರೆ ಆ ಹುಡ್ಗ ಬರಲ್ಲ. ಅವ್ರು ಸಿಕ್ಕದ್ಮೇಲೆ ನನ್ನನ್ ಬಂದ್ ನೋಡಿ. ರೀ ವಾಸ್ತು, ಯಾಕೆ ಹೀಗ್ ಮಾಡಕ್ ಹೋದ್ರಿ? ನಾಳೆ ಇದೆ ನಿಮ್ ತಲೆಗ್ ಬರುತ್ತೆ. ವನಜ ಗ್ರಹಗತಿಗಳನ್ನ ನೋಡ್ದೆ. ವಾಸ್ತು ಪ್ರಕಾರ ಅವ್ರನ್ನ ವಾಸ್ತು ಕಟ್ಟೆ ಹತ್ರ ಕೂರಿಸ್ಬೇಕಾಗಿತ್ತು. ಅಲ್ಲಿ ಕೂರ್ಸ್ಬಿಟ್ ಬಂದೆ. ಅಲ್ಲಿಗೆ ಸರ್ವನಾಶ. ಬೆಂಗಳೂರಲ್ಲಿ ಮಧ್ಯಾಹ್ನದಂತೆ ಒಂಟಿ ಹುಡುಗಿರು ಓಡಾಡಕ್ ಆಗಲ್ಲ. ಅದ್ರಲ್ಲಿ ರಾತ್ರಿ ಯಾರು ಇಲ್ದಿರೋ ಜಾಗದಲ್ಲಿ ಒಬ್ಳು ಹುಡುಗಿನ ಕೂರ್ಸ್ ಬಂದಿದ್ಯಾ ಅಂದ್ರೆ ನಿನ್ ಧೈರ್ಯ ಮೆಚ್ಬೇಕಾದೆ. ಆ ಹುಡುಗಿ ಗತಿ ಗೋವಿಂದ ಗೋವಿಂದ. ವೈಶಾಲಿ ಅವ್ರೆ, ನೀವೇನೇನು ಯೋಚನೆ ಮಾಡ್ಬೇಡಿ. ವಾಸ್ತು ಪ್ರಕಾರ ಅವ್ರ ಕನ್ಸಿನ ಹುಡುಗ ಸಿಕ್ಕೇ ಸಿಗ್ತಾರೆ. ಅದಕ್ಕೆ ಅಲ್ಲಿ ಬಿಟ್ ಬಂದೆ. ಹೋಗ್ಲಿ, ವನಜನ್ ಫೋನ್ ನಂಬರ್ ಆದ್ರೂ ಇಟ್ಕೊಂಡಿದೀರಾ? ಅಯ್ಯಯ್ಯೋ, ಅವ್ರ ದೂರವಾಣಿ ಸಂಖ್ಯೆ ತಗೊಳ್ಳೋದೇ ಮರ್ತ್ಬಿಟ್ಟೆ. ಗ್ಯಾರಂಟಿ ಬೆಳಗ್ಗೆ ನಿನ್ಗೊಂದು ಫೋನ್ ಬರುತ್ತೆ ಬಿಡು. ಎಲ್ಲಿಂದ? ಪೊಲೀಸ್ ಸ್ಟೇಷನ್ ಇಂದ. ಯಾರದಿರ ಮನೇಲಿ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮನಮೋಹನ್ ಸಿಂಗ್. ನಮ್ಮನೇಲಿ ನಾವಿಲ್ದಲ್ಲಿ ಇನ್ಯಾರು ಇರ್ತಾರೆ? ಅಜಯಪ್ಪನವ್ರೆ, ಏನ್ ಇಲ್ಲಿವರೆಗೂ ಬಂದಿದ್ದು? ನಾನು ಮತ್ತೆ ರಕ್ತ ಕೇಳ್ತಾ ಇತ್ತು, ಅದಕ್ಕೆ ಬಂದೆ. ಪರಮೇಶ್ವರ ನೀನೇನ? ನಾನೇ ಎದುರು ಚಂದ ಬಿದ್ರ ಸೀರಿಯಲ್ ಹೀರೋ. ಮೂಡಿಗೆರೆ ಚಿತ್ತೆ ಹೇರ್ಕೆ ಮಠಗೌಡ್ರು ಮೊಮ್ಮಗ. ನ್ಯಾಯ ನೀತಿ ಧರ್ಮ 3 ಸೇರಿದ್ರೆ ಪರಮ. ಈ ಪರಮ ಬಲ್ಗಾಲಿಟ್ಟ ಕಾಲ ಉರುಳುತ್ತೆ, ಎಡಗಾಲಿಟ್ಟ ತಲೆನೇ ಉರುಳುತ್ತೆ. ನಾನು ಮಚ್ಚೆತ್ತಿದ್ರೆ ನಿಮ್ ತಲೆಗಳೆಲ್ಲ ಉದುರೋಯ್ತವೆ. ಎಡಗಾಲ ಎತ್ಬಿಟ್ಟೆ. ಹೌದು, ನಿಮ್ ಮನೇನಲ್ಲಿ ಅವಳು ರುಕ್ಮಿಣಿ ಶಾಸ್ತ್ರ ಹೇಳ್ತಾಳಂತಲ್ಲ? ಎಲ್ರಿಗೂ ಶಾಸ್ತ್ರ ಹೇಳಿ ಎಲ್ಲೆಲ್ಲ ಕಳಿಸ್ತಾವಳಲ್ಲ ಅವಳು. ಅಯ್ಯೋ, ಅವಳು ನಮ್ಮ ಬಂಧುನೇ. ಯಾಕೆ ನಿನ್ಗೆ 2ನೇ ಸಂಬಂಧ ಹುಡುಕ್ಬೇಕಿತ್ತ? ಒಬ್ಳತ್ರ ಏಗ್ತಾ ಇರೋದೇ ಸಾಕು ನನಗೆ. ಅಲ್ಲಾಡೋಗ್ತಾ ಇದ್ದೀನಿ. ಅದ್ರಲ್ಲಿ ಇನ್ನೊಂದು ಮದ್ವೆ ಆಗ್ಲ ನಾನು. ಸೇಮ್ ಓಲ್ಡ್ ಕೇಸ್ ನಮ್ಮನೇಲೂ ಅದೇ. ಸತ್ಯ ಹೇಳ್ತೀನಿ ಕೇಳು. ಈ ಜಗತ್ನಲ್ಲಿ ರೌಡಿಗಳು ಹೆದರೋದು ಒಬ್ಬರಿಗೇನೆ, ಅದು ಅವ್ರ ಹೆಂಡತಿಗೆ. ಈಗೇನು
ನಮ್ಮ ರುಕ್ಮಿಣಿನ ಕರಿಬೇಕು ತಾನೆ? ಕರಿಲೇಬೇಕಾ? ಇಲ್ಲಾರು ಕತ್ತರಿಸ್ತೀನಲ್ಲ ಕರೆ. ರುಕ್ಮಿಣಿ ಓ ರುಕ್ಮಿಣಮ್ಮ. ನೀನೇನಮ್ಮ ಸುನನಮ್ಮನ್ ಕರ್ದಂಗ್ ಕರಿತಿದ್ಯಾ? ರೆಸ್ಪೆಕ್ಟ್. ಪಾರೂರೇ ಏನ್ ಕರ್ದಿದ್ದು? ಯಾರು ಬಂದಿದ್ದಾರೆ ನಿನ್ನ ಕೇಳ್ಕೊಂಡು? ರುಕ್ಮಿಣಿ ಅಂದ್ರೆ ನೀನೇನ? ಹೌದು ನಾನೇ. ಯಾಕೆ ಏನಾಗ್ಬೇಕಾಗಿತ್ತು? ಗಿಣಿ ನೋಡೋ ಹೆಂಗೆ ಮುತ್ತು ತುಳಿಸ್ತಾ ಇದೆ. ಎಂತ ಒಳ್ಳೆ ಕೆಲಸ ಮಾಡಿದ್ಯಮ್ಮ ನೀನು ಇರೋ 3 ಅಡಿಗೆನೆ. ಈ 6 ಅಡಿ ಇದ್ದಿದ್ರೆ ಇನ್ನು ಹೆಂಗೆ ನಿನ್ ಕೈಗೆ ನಾನು ಬಂಗಾರದ ಕಡಗ ಕೊಡಿಸ್ಬೇಕು ಅಂತ ಇದ್ದೀನಿ. ಕೈ ಕೊಡಮ್ಮ. ಗುರು ಕೈ ಕತ್ತರಿಸ್ಲಾ? ಎಡಗೈ ಕತ್ತರಿಸ್ತೀಯ ಬಲಗೈ ಕತ್ತರಿಸ್ತೀಯ? ಈ ಅಮ್ಮನಿಗೆ 2 ಕೈ ಪ್ರಯತ್ನ ಇಲ್ಲ, 2 ಕೈ ಕತ್ತರಿಸ್ಬಿಡ್ತೀನಿ. ಯಾರು 2 ಕೈ ಕತ್ತರಿಸ್ತೀನಿ ಅಂತ ಹೇಳ್ತಿದ್ಯಾ? ಕೇಳ್ತಾ ಇದೀನಿ ರಮ್ಮ. 2 ಕೈ ಕತ್ತರಿಸ್ತೀಯನಾ? ಬೇಡ ಕಣ, ಬಲ್ದೆ ಕೈ ಕಟ್ ಮಾಡ್ಬಿಟ್ಟು 2 ಕೈ ಬಿಟ್ಬಿಡ. ಕುಡಿಸಿದ್ರಿ ವಾಷಿಂಗ್ ಮಿಷಿನ್ ಆನ್ ಮಾಡಕ್ಕಮ್ಮ. ನೀವ್ಯಾಕ್ ನನ್ ಕೈ ಕತ್ತರಿಸ್ತೀರಾ? ಮತ್ತ ನನ್ನ ಮಗಳು ಸಿಕ್ಕಿದ್ಲು ಅಂದ್ಬಿಟ್ಟು ಅವಳನ್ನ ಕಟ್ಟೆ ಮೇಲೆ ಕೂರಿಸಿ ಇಲ್ಲೇ ಕೂತಿರುವ ಹುಡುಗ ಬರ್ತಾನೆ ಅಂತ ಶಾಸ್ತ್ರ ಹೇಳಿದ್ ನೀನೇ ತಾನೆ? ಅರೆ ನಿಮ್ಗೆ ಯಾಕೆ ಗೊತ್ತಾಯ್ತು? ಅವಳ ಯಾರ ಶಿವಾನಿ ಅಂತ ಅವಳು ಹೇಳಿದ್ದು. ಈ ಶಿವಾನಿ ಮಾಡೋದೆಲ್ಲ ಇಂಥದ್ದೇ. ಸರಿ, ಶಿವನ್ ನಿಮ್ಗೆಲ್ ಸಿಕ್ಕಿದ್ಲು? ನಮ್ಮನೆ ರೋಡಲ್ಲೇ ಇರೋದು ಆ ಹುಡುಗಿ. ನನಗ್ ಸಿಕ್ಬಿಟ್ಟೇನಂದ್ರು ಗೊತ್ತಾ ಅವಳು? ನೀವೇನು ಯೋಚನೆ ಮಾಡಬೇಡಿ, ನಿಮ್ ಮಕ್ಳಿಗೆ ಗಂಡನ್ನ ನಮ್ ರುಕ್ಮಿಣಿ ಹುಡುಕೊಡ್ತಾಳೆ ಅಂತ ಹೇಳಿದ್ಲು. ಅಂದ್ರೆ ಅಲ್ಲಿಗೆ ವೈಶಾಲಿ ಪಿನ್ ಆದ್ರೆ ನಮ್ಮ ಶಿವಾನಿ ದಬಳ. ಗಂಜ ಅವ್ರಿಗೆ ನಿಮ್ ಕನ್ಸಿನ ಹುಡುಗ ಬರ್ತಾನೆ, ಇಲ್ಲೇ ಕುತ್ಕೊಂಡಿರಿ ಅಂತ ಹೇಳಿದ್ ನಿಜ. ನಾನೇ ಅವಳ ಕಂಚಿನ ಹುಡುಗ. ನಮ್ ಶಿಷ್ಯನಿಗೆ ನನ್ನ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಈ ವಿಷಯ ನನಗ್ ಗೊತ್ತಿರ್ಲಿಲ್ಲ. ವಾಸ್ತುಕಟ್ಟೆ ಹತ್ರ ನಿಮ್ ಹುಡುಗಿ ಇರ್ಲಿಲ್ವಾ? ನೀನ್ ಅವಳು ಕತೆ ಹೇಳದೆ ಅದು ಕೂರಿಸ್ದೆ, ಅವಳು ಕೂತಿದ್ಲು. ಆಮೇಲೆ ಏನಾಯ್ತು? ಯಾವನೊಬ್ಬ ಹುಡುಗ ಬಂದು ಎತ್ತಾಕೊಂಡು ಹೋಗವನೆ. ಅಂದ್ರೆ ಕಿಡ್ನಾಪ. ನೋಡು, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನೀವೆಲ್ಲ ನನ್ನ ಹತ್ರ ನಾಟಕಗಳು ಮಾಡಬೇಡ್ರಿ. ನನ್ನ ಮಗಳನ್ನ ನನ್ನ ಕಣ್ಣು ಮುಂದೆ ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ಗುರು ಮುಂದಿನ ನನಗ್ ಬಿಡು, ಇಲ್ಲೊಂದ್ ಹೆಣ ಉದ್ರಿಸ್ಬಿಟ್ಟೆ ನಾನು ಹೋಗೋದು. ಸಮಾಧಾನ ಮಾಡ್ಕೊಳ್ಳೋ. ಲೋ ಸಸಿಯ, ಈಗ ನಮ್ಮ ಬಟ್ಟೆ ಮುಳ್ಳಿದ ಮೇಲೆ ಬಿದ್ದಿದ್ಯಪ್ಪ, ನಿಧಾನಕ್ಕೆ ಬಿಡಿಸ್ಕೋಬೇಕಣೋ. ಮೊದ್ಲು ನನ್ನ ಮಗಳು ನನ್ನ ಕಣ್ಣು ಮುಂದೆ ಬರ್ಲಿ, ಆಮೇಲೆ ಇವ್ರಿಗೆಲ್ಲ ಐತೆ ಮಾರಿಯಪ್ಪ. ಏನು ನಿನ್ನ ಶಿಷ್ಯ ಉದುರಿಸ್ತೀನಿ ಅಂತಾನೆ? ಹಂಗೂ ಉದುರಿಸ್ಬೇಕು ಅಂದ್ರೆ ಅಲ್ಲಿ ಮುಂದೆ ಒಂದ್ ರೆಡ್ಡಿ ಮನೆ ಹತ್ರ ಮಾವಿನಕಾಯಿ ಇದೆ, ಕಲ್ಲು ಹೊಡೆದು ಉದುರಿಸ್ತೀನಿ ನೋಡೋಣ. ಅಲ್ಲ, ಅವ್ರು ಇವಾಗ ಎಲ್ಲಿ ಹೋಗಿದಾರೋ ಏನ್ ಮಾಡ್ತಿದಾರೋ ಗೊತ್ತಿಲ್ವಲ್ಲ. ಯಾವನೋ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ನನಗೆ ಸುದ್ದಿ ಬಂದಿದೆ. ನೋಡಿ, ಪಕ್ಕದ ಏರಿಯಾದಲ್ಲಿ ಒಂದು ಡೀಲಿಂಗ್ ಇದೆ. ನಾನು ಅಲ್ಲಿ ಹೋಗಿ ಬರ್ತೀನಿ. ಬರೋ ಅಷ್ಟರಲ್ಲಿ ನನ್ನ ಮಗಳನ್ನ ಹುಡುಕಿ ನನ್ನ ಕಣ್ಣು ಮುಂದೆ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ನಿಮ್ ಕೈಗಳನ್ನೆಲ್ಲ ಕತ್ತರಿಸಾಕ್ಬಿಡ್ತೀನಿ. ನಡೆಯೋಣ. ನಮ್ಮನೆಗೆ ಬಂದು ನಮ್ ಕೈನ ಕತ್ತರಿಸ್ತೀನಿ ಅಂತಾರಲ್ಲ, ಎಷ್ಟು ಧೈರ್ಯ ಅವ್ರಿಗೆ? ಎಷ್ಟು ಧೈರ್ಯಮ್ಮ ಅವನ್ಗೆ? ಅಲ್ಲಮ್ಮ, ಅವನು ಹೇಗಮ್ಮ ನಮ್ಮ ಕೈ ಕತ್ತರಿಸ್ತಾನೆ? ಅವ್ನ ಕೈ ಕತ್ತರಿಸಕ್ ಸಾಧ್ಯನೇ ಇಲ್ಲ. ಅವ್ನು ಕತ್ತರಿಸಬಾರ್ದು ನಮ್ಮ ಕೈನ ಅಂದ್ರೆ ಒಂದೇ ದಾರಿ ಇದೆ. ಯಾವ ದಾರಿ? ನಮ್ಮ ಕೈ ನಾವೇ ಕತ್ತರಿಸ್ಕೋಬೇಕು. ಹೇಳಿದ್ರಿ. ಲೇ ಬಾಸು, ಏನ್ ಪರಮ? ಮಡಿಕೇರಿ ಮಡಿಕೆ ಇದೆಯೇನಾ? ಇಲ್ಲ. ಯಾಕೋ ಇಲ್ಲ? ಮಡಿಕೇರಿ ಮಡಿಕೆ ಇಲ್ವೇನೋ? ಇದೆ. ಮಂಗಳೂರಲ್ಲಿ ಮಂಗ ಇದೆಯೇನೋ? ಇದೆ. ಎಲ್ಲೋ ಇದೆ. ಅಲ್ಲಿರೋದು ಮೀನುಗಳು. ಸರಿ ಸರಿ. ಅಯ್ಯಪ್ಪ, ಏನ್ ಹೇಳಿದ್ರು ತಪ್ಪೇ ಆಗ್ತಿದೆಯಲ್ಲೋ. ಕತ್ರಿ ಗುಪ್ಪೆಲ್ ಕತ್ರಿ ಇದೆಯಾ? 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 ಇಲ್ಲ 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 ಇಲ್ಲ. ಇದೆ. ಕತ್ತರಿ ಗುಪ್ಪೆ ಕತ್ತರಿ ಇದೆ. ಸರಿ. ಚೆನ್ನಮ್ಮನ ಕೆರೆಯಲ್ಲಿ ಚೆನ್ನಮ್ಮ ಇದ್ದಾಳ. ಏನ್ ಹೇಳೋದು? ಇದ್ದಾಳೆ. ಎಲ್ಲೋ ಇದ್ದಾಳೆ. ಇದ್ರೆ ನೀರಲ್ಲಿ ಮುಳುಗಿ ಸಾಯಲ್ಲವೇನೋ? ಕರೆಕ್ಟ್ಗಳ ಇಲ್ಲ. ಇಲ್ಲ. ಅಯ್ಯಪ್ಪ, ಮತ್ತೆ ಯಾಕೆ ಚೆನ್ನಮ್ಮನ ಕೆರೆ ಅಂತ ಹೆಸರಿಟ್ರು? ಇಟ್ಟವ್ರನ್ನೇ ಕೇಳ್ಬೇಕು ಕಣ. ನಾಯಿಂಡಳ್ಳಿ ನಾಯಿ ಇದೆಯಾ? ಇಲ್ಲ. ಅಯ್ಯಪ್ಪ, ಮೊನ್ನೆ ನಿನಗೆ ಕಚ್ಚಕ್ ಬಂದಿರ್ಲಿಲ್ವೇನಾ? ಇದೆ ಇದೆ ಕಣ. ಅಯ್ಯಪ್ಪ, ಪರಮ ಎಲ್ಲೋ ಇದೆ. ಎಲ್ಲೋ ಇದೆ. ನಾವು ಕಂಪ್ಲೇಂಟ್ ಮಾಡೋದ್ಮೇಲೆ ಕಾರ್ಪೊರೇಷನ್ ಬಂದು ಆ ನಾಯಿನ ಎತ್ತಕೊಂಡು ಹೋಗ್ಲಿಲ್ವಾ? ಸರಿ ಕಣ ಪರಮ, ಯಾಕೋ ಹಿಂಗ್ ಮಾಡ್ತಾ ಇದೀಯಾ? ಏನಾಗಿದ್ಯೋ ನಿನಗೆ? ಏನಾದ್ರು ಮಾಡದ್ನಾ? ಲೇ ಯಾಕೆ ಕಳ್ಸಿದ್ದೆ? ಬಿಡ ಬಿಡ ಬಿಡ. ಅದೇನಾಗ್ತಿದೋ ಗೊತ್ತಿಲ್ಲ ಕಣ. ರೌಡಿ ಬಂದಾಗಿಂದ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಕಣ. ಏನು ಮಾತಾಡ್ತೀನಿ, ಏನು ಮಾಡ್ತೀನಿ ಒಂದು ಗೊತ್ತಾಗ್ತಿಲ್ಲ ಕಣ. ಪರಮ, ನೋಡು, ಆ ಹುಡುಗಿಗೆ ನಾನೊಂದು ಹುಡುಗನ್ ಸೆಟ್ ಮಾಡ್ಬೇಕು ಅಂತಿದ್ದೆ. ಅಷ್ಟ್ರಲ್ಲಿ ಆ ಹುಡುಗಿ ನಾನು ಯಾರೋ ಒಂದು ಹುಡುಗನ್ ಲವ್ ಮಾಡ್ತಾ ಇದ್ದೀನಿ, ಅವನು ಬೇಕು ಅಂತಿದ್ಲು. ಅಷ್ಟ್ರ ಮೇಲೆ ಎಲ್ಲಿ ಹೋದ್ರೋ ಗೊತ್ತಿಲ್ಲ ಕಣ. ಹಾಗಾದ್ರೆ ನಮ್ಮ ಮಂಜಾ ವೇದನ ಕಳ್ಸ್ಬಿಡೋಣ ಕಣ.
ನಾವು ಹಾಗೆ ಏನೋ ಓದಂಗಾಯ್ತಲ್ಲ. ವೇದ ಮಂಜ ಹೋದ್ರು. ಹೇಳ್ಬೇಕಾನೆ ನಂಗೆ, ಹೇಳ್ಬೇಕಾನೆ. ನೋಡು, ಈ ಕೆನ್ನೆ ಹೊಡಿಬೇಡ. ಗಾಂಧೀಜಿ ಹೇಳ್ದಂಗೆ ಈ ಕೆನ್ನೆ ಹೊಡಿಬೇಡ ಕಣ, ಹೇಳಿದ್ದಷ್ಟೇ, ಹೊಡಿಬೇಡ. ಅಲ್ಲಿ ನೋಡೋದು ಮಂಜ ವೇದ ಹತ್ರ ಇದ ಏನಣ್ಣಯ್ಯ? ಎಲ್ಲ ಹೋದ್ರೆ ಮಂಜನ್ನ ವೇದನ ಎಲ್ಲಿಗೋ ಕಳಿಸ್ಬೇಕು ಅಂದ್ರಲ್ಲ, ನಿನ್ನ ಹತ್ರ ವೆರಿ ಗುಡ್ ಅನ್ಸ್ಕೊಂಡ ಅಂತ ಹೋಗ್ಬಿಟ್ಟು. ಏ ಇದು ಎಂಕ ಪಣಂಬೂರಿಗೆ ಹೋದ್ ಬಂದಂಗ ಆಯ್ತು. ಎಂಕ ಪಣಂಬೂರಿಗೆ ಹೋದ್ನಾ? ಎಂತಕ್ಕೆ? ಯಾವ್ದೋ ಒಂದು ಮನೆ ಯಜಮಾಂತಿ ಕೂತ್ಕೊಂಡು ಮಾತಾಡ್ತಿದ್ರಂತೆ. ಕೆಲ್ಸಗಾರ ವೆಂಕನ್ನ ಬೆಳಗ್ಗೆ ಪಣಂಬೂರಿಗೆ ಕಳಿಸ್ಬೇಕು ಅಂತ. ಈ ನನ್ ಮಗ ರಾತ್ರಿನೇ ಹೋಗ್ಬಿಟ್ಟಂತೆ. ಇವ್ರು ಬೆಳಗ್ಗೆ ಎದ್ದು ಹೋಗ್ತಾರೆ, ವೆಂಕನೂ ಇಲ್ಲ ಟಂಕನೂ ಇಲ್ಲ. ಹುಡುಕಿ ಸಾಕಾಗಿ ಕೊನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅನ್ನೋಷ್ಟೊಳಗೆ ವಾಪಸ್ ಬಂದ್ಬಿಟ್ಟ. ಲೇ ಇಂಕ ಎಲ್ಲೋ ಹೋಗಿದ್ದೆ ಅಂತ ಕೇಳಿದ್ರೆ, ನೀವು ರಾತ್ರಿ ಮಾತಾಡ್ತಿದ್ರಲ್ಲ ಪಣಂಬೂರಿಗೆ ಕಳಿಸ್ಬೇಕು ಅಂತ, ಅದಕ್ಕೆ ನಾನು ಹೋಗ್ಬಿಟ್ಟು ಬಂದೆ ಅನ್ನಂತೆ. ಫೋನ್ ಬರ್ತದೆ, ಎಡ್ಡೆ ಕೆಲಸ ಮಾಡ್ದಾಯ್ತಾ? ದಾದೆ ಈಗ ಬೇಲೆ ಗೊತ್ತಿದ್ದಂತೆ ಪೋತ್ನೇತ ಬೇಲೆ ಗೊತ್ತಿಲ್ಲ. ಈಗ ಏನ ಪರಮ ಬೆಲ್ಲ ಬೆಲ್ಲ ಅಂತಿದೆಯಲ್ಲ, ಯಾವಕ್ಕೆ ನನ್ನಪ್ಪ? ಏಯ್ ಅದು ಬೆಲ್ಲ ಅಲ್ಲ, ಬೇಲೆ. ಬೇಲೆ ಬೇಲೆ ಹಂಗಂದ್ರೆ ಏನೇಳೋ? ಅದೇ ಮನೆ ಮುಂದೆ ಹಾಕ್ತಾರಲ್ಲ, ಹಿಂದೆ ಹೆಂಗ್ ಹಾಕ್ತಾರೆ? ಅದು ಬೇಲಿ ಅಲ್ಲ ಕಣೋ, ಬೇಲೆ ಅಂದ್ರೆ ಕೆಲಸ. ಏನೇಳೋ? ಕೆಲಸ ವರ್ಕ್. ನಾನ್ ಕನ್ನಡದಲ್ಲಿ ಮಾತ್ರ ಕೇಳಿದ್ದು, ಸರಿ. ಇಂಗ್ಲಿಷಲ್ಲಿ ಕೇಳಿದ್ ನಾನು. ಮೊದ್ಲು ಯಾಕೆ ತುಳು ಹೇಳ್ತೇವೆ ನೀನು? ಅದು ನಮ್ಮ ಭಾಷೆ ಕಣ, ಕರ್ನಾಟಕದಲ್ಲಿರೋ ಭಾಷೆ. ಏನ್ ಬೇಕಾದ್ರೆ ಮಾತಾಡ. ಇಂಗ್ಲಿಷ್ ಯಾವ ಭಾಷೆ ಹೇಳ? ಯಾವ ಭಾಷೆ ಹೇಳ? ಆಂಗ್ಲ. ನಾವು ಮಾತಾಡ್ತೀವಿ. ನಮ್ದು ಕನ್ನಡ. ನಮ್ದೆಂತ ಕೆಲಸ ಹೇಳ? ಏಯ್ ಅವನಿಗೆ ಕೆಲ್ಸ ಗೊತ್ತಿಲ್ಲದೆ ಹೋಗ್ ಬಂದಲ್ಲ, ಹಾಗೆ ನೀನು ಹೋಗ್ ಬಂದೆ ಅಂತ ಹೇಳಿದ್ರೆ. ಅಂಕಲ್ ನೀವೇನು ಯೋಚನೆ ಮಾಡ್ಬೇಡಿ, ಇಬ್ರು ಹೋಗಿ ಬರ್ತೀವಿ. ಕೆಲಸ ಏನ್ ಹೇಳ? ಏನ ಹಿಂಗ್ ಇಟ್ಕೊಂಡಿದ್ಯಾ? ಚಳಿನೇನಾ? ಹೇಳೋವರೆಗೂ ತಡ್ಕೊಬೇಕು. ಏಯ್ ನೋಡ, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೋಗಿ ಹುಡ್ಕೊ ಬನ್ನಿ. ಆಯ್ತು ನಡಿಯಮ್ಮ. ಏನೋ ಇಷ್ಟು ಬೇಗ ಹೊಟ್ಬಿಟ್ರೆ? ಇನ್ನೇನಣ್ಣಯ್ಯ, ಬಚಾವ್ ಆಗ್ಬೇಕಂದ್ರೆ ಇಲ್ಲಿಂದ ಹೋಗ್ಲೇಬೇಕು, ಇಲ್ಲಿದ್ರೆ ಧರ್ಮದೇಟ್ ಬೀಳ್ತವೆ. ನಮಸ್ತೆ, ಹೇಳಿ. ರುಕ್ಮಿಣಿ ಅವ್ರೆ, ನಾನ್ ಮನುಷ್ಯ ಮಾತಾಡ್ತಾ ಇರೋದು. ನೀವು ಆ ವಾಸ್ತು ಕಟ್ಟಿದ್ರ ಬಿಟ್ಟದ ಮೇಲೆ. ರುಕ್ಮಿಣಿ ಅವರೇ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದ್ರೂ ನನ್ನ ಕಡೆಯಿಂದ ನಿಮ್ಗೆ 100 ಸಲಾಂಗಳು. ರೀ, ಯಾರ್ರೀ ನೀವು? ಕಾಂತೇಶ, ಈಶ, ವಾಸ್ತುಕಟ್ಟೆ ಹತ್ರ ಇಷ್ಟು ಸುಂದರವಾದ ಹುಡುಗಿ ಸಿಗ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಂದ್ರೆ ಅವ್ರನ್ನ ನೀವು ಅಪಹರಿಸ್ಕೊಂಡು ಹೋಗಿದ್ದೀರಾ ತಾನೇ? ಹೌದು, ಹುಡುಗಿ ಸುಂದರವಾಗಿದ್ಲು, ಕಿಡ್ನಾಪ್ ಮಾಡ್ಕೊಂಡ್ ಬಂದೆ. ಅಯ್ಯೋ ಅವಿವೇಕಿ, ಎಂತ ಕೆಲ್ಸ ಮಾಡ್ಬಿಟ್ಟೆ. ಎತ್ತಾಕೊಂಡು ಬರೋದ್ರಲ್ಲಿ ಎಂಥ ಖುಷಿ ಸಿಗತ್ತೆ ಗೊತ್ತಾ? ನೋಡು, ಅವ್ರಪ್ಪ ತುಂಬಾ ಕೋಪದಲ್ಲಿದ್ದಾರೆ. ಯಾವ್ದಕ್ಕೂ ಅವ್ರಪ್ಪನ ಅನುಮತಿ ತಗೊಂಡು ಅವ್ರನ್ನ ಮದ್ವೆ ಆಗು. ಇದಕ್ಕೂ ನಮ್ಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಹಾಗಾದ್ರೆ ಬಿಟ್ಬಿಡಿ, ಅವ್ರ ಹತ್ರ ಹೋಗೋದಕ್ಕೆ ನನಗೇನು ಹುಚ್ಚನಾಗಿ ಕರೆದಿಲ್ಲ. ಅವರೇ ಬಂದು ನನ್ನ ಕಾಲ್ ತೊಳೆದು ಕನ್ಯಾದಾನ ಮಾಡ್ಲಿ. ಕಾಂತೇಶ, ನೀನ್ ಮಾಡ್ತಿರೋದು ಸರಿ ಇಲ್ಲ. ಬಲವಂತದಿಂದ ನೀನ್ ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನನ್ನ ಮನಸ್ಸಲ್ಲಿರೋದು ನೀನೇ ತಾನೇ. ನನ್ ಕನ್ಸಲ್ ಬಂದಿರೋ ಹುಡುಗ ನೀನಲ್ಲ. ಅವ್ನ್ ತುಂಬಾ ಸಾಫ್ಟ್, ನನ್ನನ್ನ ಹೂವಿನ ತರ ನೋಡ್ಕೊಳ್ತಿದ್ದ. ನೀನು ಮನ್ಸ್ ಮಾಡಿ ಮದುವೆ ಮಾಡ್ಕೋ, ನಾನು ನಿನ್ನ ಹಾಗೆ ನೋಡ್ಕೋತೀನಿ. ಹಲೋ, ನಾನು ಅಪ್ಪ ವಜ್ರಪ್ಪ. ಈ ಪರಮಾನ ಪಾಟಿ ಮುಖದ ಪ್ರಾಣಿ ನೀನೇ ತಾನೆ? ನಿನಗೆ ನಮ್ಮನೆ ನಂಬರ್ ಯಾರು ಕೊಟ್ರು? ನೋಡು ಬರೀ, ನಾವು ಯಾರು ಕೈ ಕಾಲು ತೆಗಿಬೇಕೋ ಅವ್ರ ಡೀಟೇಲ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರ್ತೀವಿ. ನಿನ್ನ ಕೈ ಎಷ್ಟು ಉದ್ದ ಇದೆ, ಕಾಲು ಎಷ್ಟು ಉದ್ದ ಇದೆ, ನಿನ್ನ ಒಳಗಡೆ ಹೊಡಿಬೇಕೋ ಹೊರಗಡೆ ಹೊಡಿಬೇಕೋ, ಇದನ್ನೆಲ್ಲ ಅವ್ನು ತೀರ್ಮಾನ ಮಾಡ್ಬೇಕಲ್ವಾ? ನೋಡು ವಜ್ರಪ್ಪ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಆದ್ರೆ ನೀನು ನನ್ನ ಬಗ್ಗೆ ಸುಮ್ನೆ ರಿಸ್ಕ್ ತಗೋತಾ ಇದೀಯ ನೋಡು. ರಾಜಾ, ಕೊಲ್ಲೋದು ನನಗೆ ಶ್ರಮ ಅಲ್ಲ, ಅದು ನನ್ನ ಕ್ರಮ. ನನಗಿರೋಳು ಒಬ್ಳೆ ಮಗಳು, ಬಹಳ ಮುದ್ದಿನಿಂದ ಸಾಕಿದ್ದೀನಿ. ಈಗ ಅವಳು ಮಿಸ್ ಆಗಿದ್ದಾಳೆ. ಅವಳೆಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋದು ನಿನಗೆ ಮಾತ್ರ ಗೊತ್ತು. ಏಯ್, ನೀನು ಕೊಟ್ಟಿರೋ ಟೈಮು ಮುಗೀತು ಕಣ. ಆಯ್ತು ವಜ್ರಪ್ಪ, ಇನ್ನು 3 ದಿನ ಟೈಮ್ ಕೊಡು. ನಿನ್ನ ಮಗಳು ಎಲ್ಲೇ ಇರ್ಲಿ, ಸುರಕ್ಷಿತವಾಗಿ ನಿನ್ನ ಮನೆಗೆ ತಂದು ಬಿಡ್ತೀವಿ. ಆ ಜವಾಬ್ದಾರಿ ನಂದು. ಹಲೋ ಹಲೋ, ಇದ್ಯಾವ್ದ ಯಾವ? ಹಲೋ, ಯಾರು ಇದ್ದೀರಾ ಮನೇಲಿ? ಮನೇಲಿ ಇರ್ಬೇಕಾದ್ರೆ ಮನೇಲೇ ಇದ್ದೀವಿ. ತಮ್ಗೆ ಯಾರು ಬೇಕು? ತಾವ್ಯಾರು? ನಾನು ಕಾಂತೇಶ್ ಅಂತ. ಓ, ನೀನೇನ ಕಾಂತೇಶ? ವನಜ ಇಲ್ಲಿ. ನೋಡಿ, ಮೊದ್ಲು ಅರ್ಜೆಂಟ್ ಆಗಿ ಪರಮ್ ಅವ್ರು ಕರೀರಿ.
ನಾನು ವಜ್ರಪ್ಪನ ಕಡೆ ವಜ್ರಪ್ಪನ್ ಕಡೆಯನ ನನ್ನ ಪತಿ ಪರಮೇಶ್ವರನ್ ಏನು ಮಾಡಲ್ಲ ತಾನೇ? ಗೊತ್ತಿಲ್ಲ, ಮೊದ್ಲು ಅವ್ರನ್ನ ಕರೀರಿ. ರೀ, ವಜ್ರಪ್ಪನ್ ಕಡೆಯವನು ಯಾರೋ ಕಾಂತೇಶ್ ಅಂತ ಬಂದಿದ್ದಾರೆ, ಬನ್ನಿ ಬೇಗ. ಓಹೋ, ಕಾಂತೇಶ್ ಅನ್ನೋದು ನೀನೇನಾ? ಹೌದು, ನಾನು ವಜ್ರಪ್ಪನ ಅಳಿ ಆಗ್ಬೇಕು ಅಂತ ತೀರ್ಮಾನ ಮಾಡಿದೆ. ನಿನ್ನ ನೋಡ್ಬಿಟ್ಟು ಈ ಬೇಸಿಗೆ ಕಾಲದಲ್ಲೂ ನಾನು ಚಳಿಗಾಲ ತರ ನಡುಗು ಬಿಟ್ಟೆ. ಸರಿ, ಹುಡುಗಿ ವನಜ ಹೇಗಿದಾರೆ? ಅದೇ ಈಗ ಪ್ರಾಬ್ಲಮ್ ಆಗಿರೋದು. ಅವಳು ಒಪ್ಪಿಗೆ ಇಲ್ದೆ ನಾನೇನು ಮಾಡಕ್ಕಾಗ್ತಿಲ್ಲ. ಒಪ್ಪಿಸ್ಬಿಟ್ಟು ಮದ್ವೆ ಆಗ. ಆದ್ರೆ ನಿಮ್ಮನೇಲಿರೋರು ಯಾರೋ ವಾಸ್ತು ಪ್ರಕಾರನೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರಂತಲ್ಲ, ಅವಳ ಕನ್ಸಲ್ ಬರೋ ರಾಜ ನಾನೇ ಅಂತ ಹೇಳ್ಬೇಕು. ಹೇಳ್ತಾನೆ ಒಂದ್ ನಿಮಿಷ. ರುಕ್ಮಿಣಿ ಮಾಮೇಲೆ. ಕಾಂತೇಶ್ ಅವರೇ, ನಿಮ್ಮನ್ನ ನೋಡ್ತಾ ಇದ್ರೆ ನಿಮ್ ವಾಸ್ತು ಚೆನ್ನಾಗಿದೆ ಅನಿಸ್ತಿದೆ. ಆದ್ರೆ ನಿಮ್ಮ ವಾಸ್ತು ನನಗೆ ಚೆನ್ನಾಗಿದೆ ಅನ್ಸ್ತಿಲ್ಲ. ಯಾಕೆ? ನೋಡಿ, ನಾನ್ ಸುಮ್ನಿದ್ರೆ ವಜ್ರಪ್ಪ ನಿಮ್ಮನ್ನ ಕತ್ತರಿಸಾಕ್ತಾನೆ, ವಜ್ರಪ್ಪ ಸುಮ್ನಿದ್ರೆ ನಾನ್ ನಿಮ್ಮನ್ನ ಕತ್ತರಿಸಾಕ್ತೀನಿ. ಒಟ್ನಲ್ಲಿ ನನಗೆ ವನಜ ಬೇಕು ಅಷ್ಟೇ. ನೋಡು ಕಾಂತೇಶ್, ನಿನ್ ಬಗ್ಗೆ ನನ್ಗೆ ಗೊತ್ತಿತ್ತು. ನಿನ್ ತರ ಹುಡುಗನೇ ಹುಡುಕ್ತಿದ್ವಿ. ಆಶ್ಚರ್ಯ ಅಂದ್ರೆ ನೀನೇ ಬಂದಿದ್ಯಾ. ಆದ್ರೆ ಅವಳ ಮನ್ಸಲ್ಲಿರೋ ವ್ಯಕ್ತಿಗೆ ನಾನು ಮ್ಯಾಚ್ ಆಗ್ತಾ ಇಲ್ಲ ಅಂತ ಅವಳೇ ಹೇಳ್ತಿದ್ದಾಳೆ. ಹೇಗಾದ್ರೂ ಮಾಡಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳು. ನೋಡಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಆ ಹುಡುಗಿನ ನಮ್ಮನೆ ಕರ್ಕೊಂಡು ಬನ್ನಿ. ನಾನು ಆ ಹುಡುಗಿಗೆ ಮನವೊಲಿಸಿ ನಿಮ್ಮನ್ನ ಮದುವೆ ಆಗೋ ಹಾಗೆ ಮಾಡ್ತೀನಿ. ನೋಡಿ, ಒಂದ್ಸಲ ಅವಳನ್ನಲ್ಲಿ ಕೂಡ ಹಾಕಿದ್ಮೇಲೆ ಆಚೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ನೀವೇ ಅಲ್ಲಿಗೆ ಬಂದು ಏನ್ ಸಮಾಧಾನ ಮಾಡ್ತಿರೋ ಮಾಡಿ. ಆಯ್ತು, ನಾವೇ ಅಲ್ಲಿಗೆ ಬರ್ತೀವಿ. ಆದ್ರೆ ಒಂದ್ ಕಂಡೀಷನ್, ನಿಮ್ಮನ್ನೆಲ್ಲ ಅಲ್ಲಿಗೆ ಕಣ್ಣಿಗೆ ಬಟ್ಟೆ ಕಟ್ಟೆ ಕರ್ಕೊಂಡು ಹೋಗ್ತೀನಿ. ಆಯ್ತು, ಹಾಗಾದ್ರೆ ನಮ್ದು ಒಂದು ಕಂಡೀಷನ್. ಏನಪ್ಪ? ಇವನ್ನೆಲ್ಲ ಕರ್ಕೊಂಡು ಹೋಗೋ, ನಾನ್ ಮಾತ್ರ ಬರಲ್ಲ. ಯಾಕೋ? ಎಲ್ರನ್ನೂ ಕರ್ಕೊಂಡೋಗಿ ಮುಗಿಸ್ಬಿಟ್ರೆ ಸಾಕ್ಷಿ ಹೇಳಕ್ಕಿಂತ ಬೇಡವಾ? ವನಜ ಅವರೇ, ನನ್ ಹೇಳಿರ್ಲಿಲ್ವಾ ನಿಮ್ ಕನ್ಸಿನ ಹುಡ್ಗ ಬಂದೇ ಬರ್ತಾನೆ ಅಂತ? ಅದು ಇವನೇ, ನಿಮ್ ನಂಬಿಕೆ ಬರ್ತಿಲ್ವಾ? ಇವನಲ್ಲ, ಅವನು ತುಂಬಾ ಸಾಫ್ಟ್ ಅದ ಹುಡ್ಗ. ನನ್ಗೆ ಯಾಕೋ ಅನಿಸಿದೆ ಆ ಹುಡ್ಗ ಇವನಲ್ಲ ಅಂತ. ಎಷ್ಟಲ್ಲಿ ಅವನಲ್ಲ 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 ಅಂತ ಹೇಳ್ತೀಯ? ಅವನು ಇವನೇ. ನಿನ್ ಮನ್ಸು ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಒಳ್ಳೆಯವನು. ನೀನು ಹೊರಗಿನ ಸೌಂದರ್ಯ ನೋಡಿ ಯಾ ಮಾಡ್ತಿದ್ಯಾ? ಅವ್ನು ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಏನ್ ಮಾಡ್ತಾನೆ? ಯಾಕೆ 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 ಏನಾಯ್ತು? ವನಜವ್ರೆ, ನೀವು ಮಾಡೋ ಕೆಲಸ ಒಂದ ಎರಡ? ನಿಮ್ಗೋಸ್ಕರ ಈ ಹುಡುಗ ಕೈನೇ ಕತ್ತರಿಸ್ಕೊಂಡಿದ್ದ ನೋಡ್ರಿ. ಕೈ ಕಟ್ ಮಾಡ್ಕೊಂಡ್ಬಿಟ್ನಾ? ನೋಡ್ರಿ, ಕೈ ಕತ್ತರಿಸ್ಕೊತಿದ್ದ ಅಷ್ಟೊತ್ತಿಗೆ ಚಾಕ್ ಕಿಸ್ಕೊಂಡ್ಬಿಟ್ಟೆ. ಸೋರ್ತಾ ಇದೆ. ಅಕಸ್ಮಾತ್ ನರ ಕಟ್ಟಾಗಿ ಗೋವಿಂದ ಅಂದ್ರೆ ಕಷ್ಟ, ಅದಕ್ಕೊಂದು ವ್ಯವಸ್ಥೆ ಮಾಡ್ರಿ. ಬೇಡ, ನಾನ್ ನನ್ನ ವನಜನ್ಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ. ಏನ್ ಹೇಳ್ತಾ ಇದ್ದೀರಾ ಕಾಂತೇಶ್ ನೀವು? ಹೌದು ವನಜ, ಯಾಕೋ ಗೊತ್ತಿಲ್ಲ, ನೀನ್ ಒಬ್ಬಳೆ ಕೂತಿದ್ಯಲ್ಲ, ಅವಾಗ ನಿನ್ನ ನೋಡ್ದೆ, ನಿನ್ ಮೇಲೆ ನನಗೆ ಪ್ರೀತಿ ಹೆಚ್ಚಾಯ್ತು. ದಯವಿಟ್ಟು ನನ್ನ ಪ್ರೀತಿನ ನಿರಾಕರಿಸಬೇಡಿ. ನೋಡ್ದ್ಯಾ ನಾನು ನಿನ್ಗೆ ಹೇಳ್ದೆ ತಾನೆ, ಅವ್ನು ನೋಡೋದಕ್ ಮಾತ್ರ ಕಲ್ಲು ಬಂಡೆ ತರ. ನಿನ್ ಬಗ್ಗೆ ಎಷ್ಟು ಕವನಗಳನ್ನ ಬರ್ತಿದ್ದಾನೆ ಗೊತ್ತಾ? ಒಂಥರ ಬಂಡೆ ಕವಿ ಇದ್ದ ಹಾಗೆ. ಮನಸ್ಸು ತುಂಬಾ ಮೃದು, ಮಗುವಿನ ತರ. ಅವ್ನ್ ಮುಖ ನೋಡು, ಹಾಲು ಗೆನ್ನೆ ತರ ಇದೆ. ಮಾತಾಡು. ಕಾಂತೇಶ್, ನೀವ್ ಹೊರಟ ಅನ್ಕೊಂಡೆ. ಸುಮ್ಮನೆ ನಾನು ಹಿಂದೆ ಬಿದ್ದಿದ್ದೀರಾ ಅಪ್ಪ ಪೋಲಿ ಅನ್ಕೊಂಡೆ. ಅಲ್ಲೇ ನೀ ತಪ್ಪು ಮಾಡಿದ್ದು. ಯಾಕೆ ಅವ್ನ ಅಪ್ಪ ಪೋಲಿ ಅನ್ಕೊಂಡೆ? ಮುಖ ನೋಡಿ ಅಪ್ಪ ಪೋಲಿ ಅನ್ಕೊಂಡ. ಅವ್ನ ಮನ್ಸು ನೀನ್ ಅರ್ಥ ಮಾಡ್ಕೊಬೇಕಿತ್ತು. ನೀವಿಬ್ರು ವಯಸ್ಸಿಗೆ ಬಂದಿರೋರು, ಹುಡುಗ ಹುಡುಗಿ ಬೇರೆ ಯಾರು ಇಲ್ಲ. 3 ಹಗಲು 3 ರಾತ್ರಿ ಕಂಡಿದ್ದೀರ. ಅಪ್ಪಿ ತಪ್ಪಿ ಅವ್ನ ಸಿನಿಮಾದಲ್ಲಿ ಬರೋ ವಿಲನ್ ತರ ಏನಾರು ಹೆಚ್ಚು ಕಡಿಮೆ ಮಾಡಿದ್ನ? ಅಲ್ಲೇ ನೀನ್ ಅರ್ಥ ಮಾಡ್ಕೊಬೇಕು, ಅವ್ನು ಹೀರೋ ಅಂತ. ನಿನ್ನ ಲವ್ ಮಾಡ್ತಾ ಇದ್ದಾನೆ, ನಿನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಏನ್ ಹೇಳ್ತಿ ಹೇಳು? ಸಾರಿ ಕಾಂತೇಶ್. ಬಿಡ್ತೀನಿ. ಅಷ್ಟೆಲ್ಲ ಅವ್ನು ಪ್ರಾಣ ಕೊಟ್ಟಿದ್ದಾನೆ. ಇಲ್ಲಿಂದ ಸಾರಿ ಕಾಂತೇಶ್ ಅಂತೆ. ಹತ್ರ ಹೋಗು, ಕೈ ಹಿಡ್ಕೊ, ಮಾತಾಡು. ಕಾಂತೇಶ್, ನನ್ ಕನ್ಸಲ್ಲಿ ಬಂದಿರೋ ಹುಡ್ಗ ನೀನೇ ಅನಿಸಿದೆ. ನಾನ್ ನಿಮ್ಮನೆ ಮದುವೆ ಮಾಡ್ಕೊಳ್ತೀನಿ. ಯಾವ ಪ್ರಾಣಿನೂ ಕಾಣ್ತಾನೆ ಇಲ್ವಲ್ಲ. ಏಯ್ ಕೊರ್ಮ, ಬರ ಇಲ್ಲಿ. ಓ ವಜ್ರಪ್ಪ, ಸಾರಿ ವಜ್ರಪ್ಪ. ನನ್ನ ಮಗಳಿಗೆ ಮದುವೆ ಸೆಟ್ ಮಾಡಿದ್ ನೀನೇನ? ನಾನಲ್ಲಪ್ಪ, ನಾನು ಇಲ್ಲೇ ಇದ್ದೀನಿ. ಗುರು, ನನ್ ಗತಿ ಏನೋ? ನೋಡು, ನನ್ನ ಮಗಳನ್ನ ನನ್ನ ಶಿಷ್ಯನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ರೌಡಿದ ನಮ್ಮನೆಯಿಂದ ಆಚೆ ಹೋಗ್ಬಾರ್ದು, ಆ ತರ ತೀರ್ಮಾನ ತಗೊಂಡಿದ್ದೀನಿ ನಾನು. ಅಷ್ಟರಲ್ಲಿ ನೀನ್ ಇಷ್ಟೆಲ್ಲ ಕೆಲಸ ಮಾಡಿದ್ಯಲ್ಲ, ಎಷ್ಟಿರ್ಬೇಕು ನಿನಗೆ? ಎಷ್ಟೈತೆ ನಾವು ಮಾಡಿಲ್ಲ. ಡ್ಯಾಡಿ, ಮಗಳೇ, ಡ್ಯಾಡಿ, ನಾವಿಬ್ರು ಲವ್ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮಿಬ್ರಿಗೂ ನಿಮ್ಮ ಆಶೀರ್ವಾದ ಬೇಕೇ ಬೇಕು.
ಅಲ್ಲಮ್ಮ ನೀನು ನಾ ಇಷ್ಟಪಟ್ಟು ಮದುವೆ ಆಗ ಅದು ಈ ಫೇಸ್ ಕಟ್ನ ಎಲ್ಲಪ್ಪ ಒಂದ್ಸರಿ ಅಲ್ಲಿ ಬಿಡ KRS ಅಲ್ಲಿ ಒಂದೇ ಒಂದು ಗೇಟ್ ಓಪನ್ ಆದಂಗಿದೆಯಲ್ಲ ಅಲ್ಲಮ್ಮ ಈ ಫೇಸ್ ಕಟ್ ನೋಡಮ್ಮ ಎಷ್ಟು ಚೆನ್ನಾಗಿದೆ ಅದನ್ನ ಬಿಟ್ಟು ಅವ್ನ ಮದುವೆ ಆಗಿದೆಯಲ್ಲಮ್ಮ ನೀನು ಇಲ್ಲ ಡ್ಯಾಡಿ ಈ ನಿಮ್ ಕಲರ್ಗೆ ನಿಮ್ ಫೇಸ್ ಕಟ್ಗೆ ಈ ಏರ್ ಸ್ಟೈಲ್ಗೆ ಇವ್ರೆ ಕರೆಕ್ಟ್ ಜೋಡಿ ಅನಿಸ್ತು ಅದಕ್ಕೆ ಲವ್ ಮಾಡಿ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಡ್ಯಾಡಿ ನನ್ ತಪ್ಪಲ್ಲಮ್ಮ ಪೂರ್ತಿ ಕಪ್ಪು ಲೇ ಕಾಮೇಶ ಕಾಂತೇಶ. ಆಯ್ತಪ್ಪ ಯಾವ್ದೋ ಒಂದು ಈಸ ಏನಪ್ಪ ಇಲ್ಲ ವಜ್ರಪ್ಪನವ್ರೆ, ನಾನು ಬದಲಾಗಿದ್ದೀನಿ. ಅಯ್ಯಯ್ಯೋ ರೌಡಿತನ ಬಿಟ್ಟಿದ್ದೀನಿ. ನಿಮ್ಮ ಮಗಳ ಸಲುವಾಗಿ ಸಂಪೂರ್ಣವಾಗಿ ಬದಲಾಗಿದ್ದೀನಿ. ಎಲ್ಲರಂತೆ ಬದುಕಿ ಬಾಳ್ತೀನಿ. ಕೊನೆ 2 ಮಾತು ತುಂಬಾ ಚೆನ್ನಾಗಿತ್ತು ಕಣೋ, ಆದ್ರೆ ಮೊದ್ಲೆರಡು ಹೇಳ್ದಲ್ಲ ಹಂಗ್ ಮಾಡ್ಬೇಡ ಕಣೋ. ನನ್ನ ಆಸೆ ಏನ್ ಗೊತ್ತೇನೋ, ರೌಡಿಸಮ್ ನನ್ನ ಮನೇಲೆ ಉಳಿಬೇಕು ಅಂತ, ಅದು ನಂಗೆ ಉಳಿಸ್ಕೋ. ಆದ್ರೆ ಇನ್ನೊಂದು ಆಸೆ ನೆರವೇರ್ಲಿಲ್ವೇ ಈ ನನ್ನ. ಅಯ್ಯೋ ಏನಪ್ಪ ಮಾಡ್ಲಿ ಈಗ. ಅಲ್ಲ ಅದು ಏನು ಮಾಡ್ಬೇಕು ಅಂತಿದ್ದೀರಾ ನೀವು ಹೇಳ್ಬಿಡಿ, ಅದಕ್ಕೆ ನಮ್ಮ ಸಂಪೂರ್ಣ ಒಪ್ಪಿಗೆ ಇದೆ. ಎಂಗೇಜು ಅದು ಎಂಗೇಜ್. ಈ ಹುಡುಗಿಗೆ ಇನ್ನು ಮದ್ವೆ ಆಗಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಅವಳ ಹೆಸರು ವೇದ ಅಂತ, ನಮ್ಮ ಮನೆ ಮಗಳ ತರ. ಒಂದ್ ಕೆಲಸ ಮಾಡೋಣ, ಹಾ. ನಮ್ ಶಿಷ್ಯನ್ಗೆ ಇವಳನ್ನ ಕೊಟ್ಟು ಮದ್ವೆ ಮಾಡೋಣ. ನೋಡಿ ನಾನು ಆಲ್ರೆಡಿ ಕಮಿಟೆಡ್. ನನ್ನ ಬಾಯ್ ಫ್ರೆಂಡ್ ಮಂಜುಡಿಯರು. ನನ್ನ ಮಾತು ಒಪ್ಕೊಳ್ಳಿಲ್ಲ ಕೊಚ್ಚಾಕ್ಬಿಡ್ತೀನಿ.